ಸಾಂಗ್ ಬಗ್ಗೆ ಹೇಗಿತ್ತು ಆ ಸಾಂಗ್ ಮಾಡುವಾಗ ಎಕ್ಸ್ಪೀರಿಯನ್ಸ್ ಅಂತ? ಯೂಶಲಿ ಎಲ್ಲಾ ಸಾಂಗ್ಸ್ ಮಾಡೋ ತರಣ ಇದು ಅಷ್ಟೇ. ಬಟ್ ಡ್ಯುಯಲ್ ಅಂದ್ರೆ ನಾವು ಈ ಒಂದ್ ಸಿನಿಮಾ ಟೈಟಲ್ ಬಂದಾಗೆ ಫಸ್ಟ್ ನೈಟ್ ವಿತ್ ದಿವ್ವಾ ಅಂತ, ಸೊ ಇದ್ರಲ್ಲೊಂದು ಕ್ಯೂಟ್ ಅಂದ್ರೆ ಒಂದು ಹೊಸದಾಗಿ ಮದ್ವೆ ಆಗಿರೋ ಗಂಡ ಹೆಂಡತಿ ಹೇಗಿರ್ತಾರೆ ಅನ್ನೋದೊಂದು ಕ್ಯೂಟ್ ಆಗಿ ಒಂದು ರೊಮ್ಯಾನ್ಸ್ ಇದೆ. ಅಂಡ್ ಐ ಥಿಂಕ್ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ, ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ನಮಗೂ. ಇಟ್ ವಾಸ್ ಫನ್. ಪ್ರಥಮ ಅವ್ರ ಜೊತೆ ಅರ್ಧ ತರಲೆ ಮಾತುಗಳೇ ಆಗೋಗಿದೆ. ಆಮೇಲೆ ಇವರು ಪಾತ್ರದ ಬಗ್ಗೆ ಹೇಳಿದ್ರು. ನಿಮ್ ಪಾತ್ರದ ಬಗ್ಗೆ ಇಂಟರ್ವ್ಯೂ ಟ್ರೈಲರ್ ಲಾಂಚ್ ಅಲ್ಲಿ ಹೇಳಿದ್ರೆ ಅದನ್ನ ಕೇಳಲಾಗ್ತಿದೆ. ಅವ್ರು ಏನೋ ಬೇರೆ ಟೆನ್ಷನ್ ಮರ್ದ್ಬಿಟ್ಟೆ. ನಿಮ್ ಪಾತ್ರದ ಬಗ್ಗೆ ಹೇಳೋದಾದ್ರೆ ನನ್ನ ಪಾತ್ರದ ಬಗ್ಗೆ ಅಂದ್ಬಿಟ್ಟು ಏನೋ ಒಂದು ಪದ ಬಳಸ್ಕೊಂಡು ಒಂಚೂರು ಹೇಳಿ ಕೇಳೋಣ. ನಾನು ತುಂಬಾ ಇನ್ನೋಸೆಂಟ್ ಪಾತ್ರ ಮಾಡಿದೀನಿ ಇದ್ರು. ಮುಂದೆ ಕ್ಷಣ ತಪ್ಪುಗ ನನಗೆ ತಿರುಗಿ ಬಿದ್ದೋಗ್ಬಿಟ್ಟೆ ನಾನು. ಇನ್ನೋಸೆಂಟಾ? ಇವ್ರು ಇನ್ನೋಸೆಂಟಾ? ನಾನು ತುಂಬಾ ಒಂದು ಇನ್ನೋಸೆಂಟ್ ಮಗು ಗರ್ಲ್ ಪಾತ್ರ ಮಾಡಿದೆ. ಇನ್ನೋಸೆಂಟಾ? ಒಂದು ಕ್ಷಣ ನಾನು ಶಾಕ್ ಆಗಿ ಶೇಕ್ ಆಗಿ ಬಿದೋಗ್ಬಿಟ್ಟೆ. ಅಲ್ಲಿ ಬಿದೋಗ್ಬಿಟ್ರೆ ಮಾಧ್ಯಮ ರಿಲೀಸ್ ಅಂದ್ರೆ ಪ್ರಥಮ ಬಿದೋಗ್ಬಿಟ್ಟ ಅಂತ ಅಂತಾರೆ ಅನ್ಕೊಂಡು ಸೈಲೆಂಟ್ ಆಗಿ ಕಷ್ಟ ಪಟ್ಕೊಂಡು ಮುಖ ಕರ್ಕೊಂಡು ಕೂತ್ಕೊಂಡು. ಸತ್ಯ ಇದು. ಈ ನೀವು ಹೇಳ್ತೀರಾ ಇನ್ನೋಸೆಂಟ್ ಅಲ್ವಾ ಮೇಡಮ್? ಏನು ಇಡೀ ಸಿನಿಮಾ ಶೂಟಿಂಗ್ ಸೆಟ್ ಅಲ್ಲಿ ನೋಡಿದ್ದಾರೆ ಇದೇ ತರ ಯಾವಾಗ್ಲೂ. ನಾವ್ ಏನಾದ್ರು ಒಂದ್ ಸ್ವಲ್ಪ ಜಾಸ್ತಿ ಅವ್ರಿಗೆ ಕೌಂಟರ್ ಕೊಟ್ಬಿಟ್ರೆ ತಡ್ಕೊಳ್ಳೋದಕ್ಕಾಗಲ್ಲ. ಇನ್ನೋಸೆಂಟ್ ಗಳು ಕೌಂಟರ್ ಕೊಡ್ತಾರ? ಯಾಕೆ ಕೊಡಬಾರ್ದ? ಇನ್ನೋಸೆಂಟ್ ಗಳು ಕೌಂಟರ್ ಕೊಡ್ತಾರೆ. ನೀವೇ ನಿಮ್ ಪ್ರಕಾರ ಹೀರೋ ಅನ್ಸ್ಕೊಂಡೇ ಇರ್ಬೇಕು ಅಂತ? ಇಲ್ಲ 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 ಇನ್ನೋಸೆಂಟ್ ಗಳು ಕೌಂಟರ್ ಕೊಡ್ತಾರ? ನೀವ್ ಹೇಳಿ. ಕೊಡ್ಬೋದು ಸರ್. ಅಂದ್ರೆ ಕೊಡ್ಬಾರ್ದು? ಕೊಡ್ಬೋದು. ಯಾಕೆ ಕೊಡ್ಬಾರ್ದು? ಕೊಡ್ಬೋದು. ಆಯ್ತು, ಓಕೆ. ಎರಡನೇದು ವಿಚಾರಕ್ಕೆ ಬರ್ತೀನಿ ಈಗ. ಇದು ಫಸ್ಟ್ ಶುರುವಾಗಿದ್ದು ಹೇಗೆ ಅಂದ್ರೆ ಒಂದು ಕಾನ್ಸೆಪ್ಟ್ ಹೇಗೆ ಅಂದ್ರೆ ಅದು ಒಂದು ಭಿನ್ನವಾಗಿತ್ತು ಹೇಳ್ತೀನಿ. ಈಕೆ ಇವರು ಬಹಳಷ್ಟು ಸಿನಿಮಾ ಮಾಡಿದ್ದಾರೆ ನೋಡಿ. ನಿಮ್ಗೆ ಎರಡೇ ಪ್ರಶ್ನೆ ಹೇಳೋದು. ನಾನು ಇದನ್ನ ಆಫ್ ದ ರೆಕಾರ್ಡ್ ಅಥವಾ ಆನ್ ದ ರೆಕಾರ್ಡ್ ವಾಟ್ ಎವರ್ ಒಂದು ಮಾತು ಹೇಳ್ತೀನಿ. ನಿಮ್ಗೆ ಕಲರ್ಸ್ ದ ಹೆಡ್ ಪರಮೇಶ್ವರ್ ಗುಂಟ್ಕಲ್ ಇದ್ರು. ಕೆಲವು ತಿಂಗಳ ಹಿಂದೆ ಮಾತಾಡ್ತಾ ಇದ್ದಾಗ ಒಂದು ಮಾತು ಹೇಳಿದ್ರು. ಪ್ರಥಮ ಅವತ್ತೇನಾದ್ರು ನಾನೊಂದು ಚಾಲೆಂಜಸ್, ನಾನು ಜೀವನದಲ್ಲಿ ಕೆಲವೊಂದು ಚಾಲೆಂಜಸ್ ಹೆಂಗೆ ತಗೊಂಡೆ ಅಂತ ಬಿಡಿಸಿ ಹೇಳಿದ್ರು. ಒಂದು ಚಾನಲ್ ಹೆಡ್ ಅಂದ್ರೆ ವರ್ಷಕ್ಕೆ 1000 ಕೋಟಿ ರೂಪಾಯಿಗೂ ಹೆಚ್ಚು ವಹಿವಾಟು ಮಾಡ್ತಾರೆ. ಅಂದ್ರೆ ಒಂದು ಚಾನಲ್ ಸೀರಿಯಲ್ಸ್ ನಡೀತೆ, ಸಿನಿಮಾಸ್ ನಡೀತೆ, ಯಾವುದೋ ದೊಡ್ಡ ಸಿನಿಮಾ ದುಡ್ಡು ಕೊಟ್ಟು ಬೈ ಮಾಡ್ತಾರೆ. ಇನ್ಯಾವುದೋ ಶೋಸ್, ಈಗ ಯಾವ್ದೋ ಇವರು ಕ್ರಿಕೆಟ್ ಮತ್ತೆ ವಾಲಿಬಾಲ್, ಬಾಸ್ಕೆಟ್ಬಾಲ್ ನಡೀತಾರೆ, ಅದನ್ನೆಲ್ಲ ಸ್ಪಾನ್ಸರ್ಶಿಪ್ ತಗೊಂಡಿರ್ತಾರೆ ಒಂದು ಚಾನಲ್. ಇದೆಲ್ಲ ಮಾಡ್ತಾ ಇರ್ತಾರೆ. 1000 ಕೋಟಿ ವಹಿವಾಟು ಮಾಡ್ತಾರೆ ಅಂದ್ರೆ ಆ ಮನುಷ್ಯನ ನಿರ್ಧಾರ ದೃಢವಾಗಿರುತ್ತೆ. ನಿಮ್ಗೆ ಹೀರೋಗಳು ಬಂದ್ರೆ ಕನ್ನಡದಲ್ಲಿ ಒಂದು 23 ಜನ ಸಿಗ್ತಾರೆ. ಸುದೀಪ್ ಸರ್, ದರ್ಶನ್ ಸರ್, ಗಣೇಶ, ಧ್ರುವ, ಶಿವಣ್ಣ, ರಕ್ಷಿ ಶೆಟ್ಟಿ. ಬಟ್ ಒಂದು ಚಾನಲ್ ಹೆಡ್ ಅಂದ್ರೆ ಒಬ್ಬರೇ ಕರ್ನಾಟಕಕ್ಕೆ, ಎಂಟೈರ್ ಕರ್ನಾಟಕಕ್ಕೆ. ನಮ್ಮ ಪರಮ್ ಸರ್ ನನ್ನ ತಗೊಂಡ್ರು ಬಿಗ್ ಬಾಸ್. ಅವ್ರೊಂದು ಮಾತು ಹೇಳಿದ್ರು. ಯಾಕೆ ಈ ಸಿನಿಮಾ ಶುರುವಾಯಿತು, ನಿಖಿತಾ ಯಾಕೆ ಇದಕ್ಕೆ ಆ್ಯಡ್ ಆದ್ರು ಅನ್ನೋಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಸೀಸನ್ 3 ತನಕ ಬಿಗ್ ಬಾಸ್ ಮುಗಿತು. ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಹೋದ್ರು. ಶ್ರುತಿ ಮೇಡಮ್ನ ನಾನು ತುಂಬಾ ಗೌರವಿಸ್ತೀನಿ. ಬಿಕಾಸ್ 100 ಸಿನಿಮಾ ಹೀರೋಯಿನ್ ಆಗಿ ಅವರು 100 ಸಿನಿಮಾ ಹೀರೋಯಿನ್ ಆಗಿ ಉಳ್ಕೊಂಡ್ರು. ಇವತ್ತಿಗೂ ನಮ್ಗೆ ಅವ್ರ ಇನ್ಸ್ಪಿರೇಷನ್. ಈಗೆಲ್ಲ 2-3 ಸಿನಿಮಾ ಆದ್ಮೇಲೆ ಹಾಯ್ ನಾನು ಮಲೇಷ್ಯಾಲಿದ್ದೀನಿ, ದುಬೈಲಿದ್ದೀನಿ, ನಾನು ಪಾರ್ಟಿಗೆ ಹೋಗಿದ್ದೀನಿ, ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಬಿಸಿ ಇರ್ತಾರೆ. ಬಟ್ 100 ಸಿನಿಮಾ ಒಬ್ಬ ನಟಿ ಇನ್ಸ್ಪಿರೇಷನ್ ಆಗೋದು ಶ್ರುತಿ ಮೇಡಮ್. ಅವರೆಲ್ಲ ಬಿಗ್ ಬಾಸ್ ಗೆದ್ದು ಬಂದ್ರು. ಬರೀ ಸ್ಟಾರ್ಸ್ಗಳು ದೊಡ್ಡವರು ಹೋಗ್ಬೇಕು ಅಂತಿದ್ದಾಗ ಒಂದು ಯುನೀಕ್ ಕಾನ್ಸೆಪ್ಟ್ಗೆ ಇದೇ ಪರಮ್ ಸರ್ ನನ್ನ ಒಂದು ಪ್ರಯತ್ನ ಮಾಡಿದೆ. ಯಾಕೆ ಈ ಸಿನಿಮಾಗೆ ರಿಲೇಟೆಡ್ ಅಂತ ನಾನು ತಗೋಬೇಕಾದ್ರೆ ನಾನು ತುಂಬಾ ಅವ್ರಿಗೆ ಟ್ರೈ ಮಾಡಿದೆ. ಸೀಸನ್ 3 ಇದ್ದಾಗ ಸಕ್ಕ ಟ್ರೈ ಮಾಡಿದೆ. ಇವ್ರ ಕಲ್ ಮಾಡಿಸ್ತಾ ಇದ್ದೆ, ದೇವೇಗೌಡರ ಕಲ್ ಮಾಡಿಸ್ತಾ ಇದ್ದೆ, ಸಿದ್ದರಾಮಯ್ಯನ ಕಲ್ ಓದ್ ಮಾಡಿಸ್ತಾ ಇದ್ದೆ. ಬಾಸ್ ಒಂದು ತಗೊಬಿಡಿ ಸರ್ ಒಂದಾದ್ರು. ಸೊ ತುಂಬ ಫೋನ್ ಒಂದ್ಸಲ ದೇವೇಗೌಡರು ಮಾಜಿ ಪ್ರಧಾನಿ ಫೋನ್ ಮಾಡಿ ಹೇಳಿದ್ರು ನಮ್ಮ ಸಿನಿಮಾಗೆ ಹೆಂಗೆ ರಿಲೇಟೆಡ್ ಈ ಸಿನಿಮಾಗೆ ಅಂತ ಹೇಳ್ತೀನಿ. ಸೊ ಫೋನ್ ಮಾಡಿ ಪ್ರಥಮ್ ಅನ್ನೋ ಹುಡುಗ ನಮ್ಮ ಹುಡುಗನೇ, ಅವ್ರಿಗೆ ಬಿಗ್ ಬಾಸ್ ಕೊಡ್ಬೋದಾ ಅಂತ ತಕ್ಷಣ ಸರ್ ಮಾತಾಡ್ತೀನಿ ಸರ್, ಒಂದೇ ಸೆಕೆಂಡ್ ಕಟ್ ಮಾಡಿ. ಇಲ್ಲಿ ಪ್ರಥಮ್ ಅಂತ ಒಬ್ಬ ಹುಡುಗ ಇದ್ದಾನೆ, ಒಂದು ನಂಬರ್ ಒಂದು 10 ಸಲ ಫೋನ್ ಮಾಡಿದ್ದಾನೆ, 3-4 ದಿನ. ಅವ್ನ ನಂಬರ್ ಹುಡ್ಕೊಂಡು ಫೋನ್ ಮಾಡಿಕೊಡಿ. ನಾನು ಹೇಳ್ತಾ 2016-17 ಹಾ ಪ್ರಥಮ್ ಸರ್ ರೆಡಿ ಸರ್, ಲಗೇಜ್ ಎತ್ಕೊಂಡು ಬಂದ್ಬಿಡ್ತೀನಿ ಬಿಗ್ ಬಾಸ್ ಮನೆಗೆ ಸರ್. ನೀವು ಈ ಸೀಸನ್ ಬಿಗ್ ಬಾಸ್ ಇಲ್ಲ ಅದು ಹೇಳಕ್ಕೆ ನಾನು ಫೋನ್ ಮಾಡಿದೆ. ಮತ್ತೆ ಪ್ರಯತ್ನ ಮಾಡಿ ಎನರ್ಜಿ ವೇಸ್ಟ್ ಮಾಡ್ಕೋಬೇಡಿ ದಯವಿಟ್ಟು, ಬೇಡ ಸರ್ ಅಲ್ಲ ಸರ್ ರೆಡಿ ವೈಲ್ಡ್ ನಾನು ಹೇಳ್ತೀನಿ ಅಗತ್ಯ ಇದೆ, ದಯಮಾಡಿ ಈ ಸೀಸನ್ಲಿ ನೀವಿಲ್ಲ, ಮತ್ತೆ ನಿಮ್ಮ ಎನರ್ಜಿ ಖರ್ಚು ಮಾಡ್ಕೊಬೇಡಿ ಅಂತ ಹೇಳಕ್ಕೆ ನಾನು ನಿಮ್ಮ ನಂಬರ್ ಫೋನ್ ಮಾಡಿ ನನ್ನ ಮಾತನ್ನು ಗೌರವಿಸ್ತೀರಾ ಪ್ಲೀಸ್. ಓಕೆ ಸರ್. ಅದಾದ್ಮೇಲೆ ಎಲ್ಲರ ಕೈಲೂ ಪ್ರೆಷರ್ ಹಾಕಕ್ಕೆ ಶುರು ಮಾಡಿದೆ. ಅವ್ರು ಕೇಳಿದ್ದೇನು ಒಂದು ಯೋಗರಾಜ್ ಭಟ್ರು ಅವ್ರಿಗೆ ಒಂದು ಮೆಸೇಜ್ ಕಳಿಸಿದ್ರು. ನನಗೆ ಬಿಗ್ ಬಾಸ್ 3 ಡೇಸ್ ಬೇಕು, ಫೈನಲ್ ಆಯಿತು, ಮೆಸೇಜ್ ಕಳ್ಸೋದು ಈ ಸಿನಿಮಾಗೆ ರಿಲೇಟೆಡ್ ಹೆಂಗೆ ಅಂತ. ಯಾಕೆಂದ್ರೆ 9 ವರ್ಷಕ್ಕೆ 8 ವರ್ಷಕ್ಕೂ ಇವತ್ತಿಗೂ ಹೆಂಗೆ ರಿಲೇಟೆಡ್ ಅಂತ ಹೇಳ್ತೀನಿ. ನಿನ್ನ ತಗೊಳಕ್ಕೆ ಅಂತ ಹೇಳಿದ್ದೀನಿ ಕಡೆ ಒಂದು ಸ್ವಲ್ಪ ಭೇಟಿ ಮಾಡು ಪರಮ್ನ ಹಾಕೊಂಡು ಫಸ್ಟ್ ಕಳಿಸ್ಕೊಟ್ಟಿದ್ದನ್ನ ಯಾರ ಹತ್ರ ಪರಮ್ ಹತ್ರ 10 ನಿಮಿಷ ಮಾತಾಡಿಸಿ ಹುಡುಗನ ಹೊರಗಡೆ ಕಳಿಸ್ಕೊಡಿ, ತಗೋಬೇಡಿ. ಯಾಕೆ ಹಿಂಗಂದ್ರಿ ಅಂತ ಕೇಳಿದೆ ನಾನು ಯೋಗರಾಜ್ ಭಟ್ಗೆ. ಹಾಕ್ತೀನಿ 10 ನಿಮಿಷ ಮಾತಾಡಿ ಕನ್ವಿನ್ಸ್ ಮಾಡ್ಬಿಡ್ತೀವಿ ಕಣ, ನಂಗೆ ಗೊತ್ತು ನೀ ಹಿಂಗೆ ಮಾಡ್ತೇನೆ. ಅವತ್ತು ತಗೊಂಡ್ರು. ಆ ಒಂದು ಸೀಸನ್ ಒಂದಾಯ್ತು. ನಾನು ಕೇಳಿದೆ ಯಾಕೆ ಇದೊಂದು ಹೊಸಬ್ರನ್ನ ಹೆಂಗೆ ತಗೊಳ್ತಾರೆ, ಯಾವ ಆ್ಯಂಗಲ್ಲಿ ಅಂದಾಗ
ಪ್ರಥಮ ಅವತ್ತು ನಾನು ತಗೊಂಡ ಒಂದು ದೃಢ ನಿರ್ಧಾರ. ಬಹಳಷ್ಟು ಜನ ನನ್ನ ಎಂಡಮಾಲ್ ಟೀಮ್ ಇರ್ಬೋದು, ನಾನ್ ಫಿಕ್ಷನ್ ಟೀಮ್ ಇರ್ಬೋದು, ಅಥವಾ ಬಿಗ್ ಬಾಸ್ ಟಾಸ್ಕ್ ಟೀಮ್ ಇರ್ಬೋದು, ಕ್ರಿಯೇಟಿವ್ ಟೀಮ್ ಇರ್ಬೋದು, ವರ್ಕ್ ಆಗಲ್ಲ, ಬೇಡ 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 ಅಂತಲೇ ಇದ್ದಿದ್ದು. ನಾನು ಅವತ್ತು ಒಂದು ಚಾಲೆಂಜ್ ತಗೊಂಡೆ. ಅದಾದಮೇಲೆ ನ್ಯೂ ಕಮರ್ಸ್ಗೆ ಬಿಗ್ ಬಾಸ್ ಅವಕಾಶ. ಫಸ್ಟ್ ಹುಡುಗ ಬಂದಿದ್ದು ಯಾರು ಅಂದರೆ ನೀವೇ. ಅದಾದ್ಮೇಲೆ ಬಹಳಷ್ಟು ಜನಕ್ಕೆ ಅಕಸ್ಮಾತ್ ನಾನು ತಗೊಂಡ 1-2 ವಾರಕ್ಕೆ ನೀವು ಎಲಿಮಿನೇಟ್ ಆಗಿ ಬಂದ್ಬಿಟ್ರೆ ನಾನು ಮತ್ತಷ್ಟು ಚಾಲೆಂಜಸ್ ತೊಗೊಳಕ್ ಆಗ್ತಿರಲಿಲ್ಲ. ನನಗೆ ಯಾರೋ ಒಂದು ಅವಕಾಶ ಕೊಟ್ಟರಲ್ವಾ, ನನಗೆ ಯಾರೋ ಒಂದು ವಿಜಯ ಕರ್ನಾಟಕ ಅಂತ ಒಂದು ಪೇಪರ್ಲಿ ನಾನು ಬರ್ಕೊಂಡಿದ್ದೆ, ಬರಹಗಾರನಾಗಿ. ವಿಷ್ಣು ಸರ್ ಇರ್ಬೋದು, ಎಲ್ಲಾನು ಇಂಟರ್ವ್ಯೂ ಮಾಡ್ತಾ ಇದ್ದೆ. ನನ್ನ ಒಂದು ಚಾನಲ್ ಹೆಡ್ಗೆ ಯಾರೋ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಮಾಡಿದ್ರು. ಆ ಸಮಯದಲ್ಲಿ ನಾನೊಂದು ಒಂದು ಅವಕಾಶ ಕೊಟ್ಟೆ. ಇನ್ಯಾರೋ ಒಂದು ನಟಿ ಬಂದು ತುಂಬಾ ಟ್ರೈ ಮಾಡ್ತಾರೆ, ಆಕೆಗೆ ಒಂದು ಸೀರಿಯಲ್ ಹೀರೋಯಿನ್ ಮಾಡಿದೆ. ಇನ್ಯಾರ್ದೋ ಒಂದು ಪ್ರೊಡಕ್ಷನ್ ಟ್ರೈ ಮಾಡ್ತಾ ಇದ್ದವ್ರು ಇಲ್ಲದೆ ಇದ್ದಾಗ ನಾನೇ ಫಂಡ್ ಒಂದು ಅರೇಂಜ್ ಮಾಡಿಸಿ 2 ಸೀರಿಯಲ್ ಪ್ರೊಡ್ಯೂಸ್ ಮಾಡೋಕೆ ಕೊಟ್ಟೆ. ಇವತ್ತು ಕನ್ನಡಕ್ಕೆ ಇರ್ತಾರೆ ಬಹಳ ದೊಡ್ಡ ಪ್ರೊಡ್ಯೂಸರ್ಸ್ ಅವರಾದ್ರು, ಬಹಳ ದೊಡ್ಡ ಸೀರಿಯಲ್ ನಟಿ, ಆಂಕರ್ ಆಗಿ ಪ್ರತಿಯೊಂದು ಮುಂದುವರ್ಸ್ಕೊಂಡು ಹೋದ್ರು. ಅವತ್ತು ನಾನೊಂದು ಚಾಲೆಂಜ್ ತಗೊಂಡೆ, ಅದಾಯ್ತು. ನಾನು ತಗೊಂಡು ಹುಡುಗರಲ್ಲಿ ಬಹಳಷ್ಟು ಜನ ಇದಾಯ್ತು. ಸೊ ಪ್ರಥಮ ನೀನು ಬಿಗ್ ಬಾಸ್ ಮುಗಿದ್ಮೇಲೆ ನಾನೊಂದಷ್ಟು ಅವರು ಅದೇ ಹೇಳಿದ್ರು, ಸುಮ್ಮನೆ ಕೂತ್ಕೊಂಬೇಡ, ಕ್ರಿಯೇಟಿವ್ ಆಗಿ ಏನಾರು ಮಾಡು. ಇನ್ನು 3 ವರ್ಷ 5 ವರ್ಷ ಆದ್ಮೇಲೆ ಇದೇ ಎನರ್ಜಿ ನಿಮ್ಗೆ ಇರುತ್ತೋ ಅಲ್ವೋ ಗೊತ್ತಿಲ್ಲ. ವಾಪಸ್ ನೀವು ಊರಿಗೆ ಹೋಗ್ತೀಯಾ, ತೋಟ ನೋಡ್ಕೊಳ್ತೀಯ, ಸಿನಿಮಾಗಳ ಆಯಾಮ ಬದಲಾಗುತ್ತೆ, ಡಿಜಿಟಲೈಸೇಷನ್ ಆಗುತ್ತೆ. ಯಾವತ್ತೋ ಒಂದಿನ ನೀನು ತಿರುಗಿ ನೋಡಿದಾಗ ಸುಮ್ಮನೆ ಕೂತಿದ್ಯಾ ಅಂತಂತೂ ನಿಂಗೆ ಅನಿಸ್ಬಾರ್ದು. ಸಿನಿಮಾ ಮಾಡ್ತಾ ಇದ್ದಾನೆ ಹುಡುಗ ಅಂತ ಅನ್ನಿಸ್ಬೇಕು, ಏನೋ ಮಾಡಿದ್ದ ಅಂತ. ನಿಂಗೆ ಇದ್ದ ಚಾಲೆಂಜಸ್ ಯೌವನ ಇದ್ದಾಗ, ಟೈಮ್ ಇದ್ದಾಗ ಕೆಲವು ಚಾಲೆಂಜಸ್ ತಗೊಂಡು ಅವತ್ತು ನಾನು ತಗೊಂಡು ಕೊಟ್ಟಿದ್ದು ವ್ಯರ್ಥವಾಯಿತು ಅಂತ ಹೇಳ್ಬಾರ್ದು. ಟ್ರಸ್ಟ್ ಮೀ, 6 ಸಿನಿಮಾ ನಾನು ಮಾಡಿದೆ. ದೇವರಂತ ಮನುಷ್ಯ ಇದೇ ಕಲರ್ಸ್ ತಗೊಂಡ್ರು, MLA ಜಿ ಅವ್ರು ತಗೊಂಡ್ರು, ನಟ ಭಯಂಕರ ಇದೇ ಪರಮ್ ಸರ್ ಕಲರ್ಸ್ ಬಿಟ್ಟು ಹೋಗ್ಬೇಕಾದ್ರೆ ಪ್ರಶಾಂತ್ ನಾಯ್ಕ ಅವ್ರು ಹೇಳಿದ್ರು ಅಂತ, ಪ್ರಥಮ ಸಿನಿಮಾ ತಗೊಂಡ್ಬಿಡಿ, ಅವನು ತುಂಬಾ ಕಷ್ಟದಲ್ಲಿ ಸಿನಿಮಾ ಮಾಡಿದ್ದಾನೆ, ನಮ್ಮ ಇದರಿಂದ ಬಂದಂತ ಹುಡುಗ, ಮಧ್ಯದಲ್ಲಿ ನಾವು ಕೈ ಬಿಟ್ಬಿಡೋದು ಬೇಡ ಅಂತ. ಅವಾಗ ತಗೊಂಡ ಒಂದು ಚಾಲೆಂಜು, ಆ ಸಿನಿಮಾ ಆಗಿದ್ದ ತಕ್ಷಣ ಸ್ಯಾಟಲೈಟ್ ರೈಟ್ಸ್ ಆದ ನೆಕ್ಸ್ಟ್ ಡೇ ಶುರುವಾಗಿದ್ದೆ ಈ ದೆವ್ವ. ಅಂದ್ರೆ ಈ ದೆವ್ವ ಅಲ್ಲ, ಈ ಫಸ್ಟ್ ನೈಟ್ ವಿತ್ ದೆವ್ವ ಸಿನಿಮಾ. ಸಾರಿ, ನೋಡಿ ಗೊತ್ತಾಗಲ್ಲ, ನಾನು ಚಿಕ್ಕ ಹುಡುಗ, ನಾನು ಮುಗ್ಧ ಆಕ್ಚುಲಿ ನ್ಯೂಸ್ ಆಯ್ತು. ಬಹಳಷ್ಟು ಜನ ನಾನು ಮುಗ್ಧ ಅಂತ ಹೇಳ್ಕೊಂಡು ನಾನು ಮುಗ್ಧ. ಅದು ತಗೊಂಡ ನೆಕ್ಸ್ಟ್ ಡೇ ಈ ಸಾರಿ ಹೆಂಗಪ್ಪ ತೋರಿಸೋದು, ಈ ಸಿನಿಮಾ ಶುರುವಾಯ್ತು. ಅಲ್ಲಿ ತಗೊಂಡಾಗ ಅಲ್ಲಿಂದ ಶುರುವಾಯ್ತು ಸಿನಿಮಾ. ಅಂದ್ರೆ ಈಗ ನಾನು ನಿಮ್ಗೆ ಹೇಳಕ್ ಹೊರಟ್ರೆ ಎಲ್ಲ ಹೌದು, ಇವ್ರು ಹೇಗ್ ಬಂದ್ರು ಅಂತ ಹೇಳಿ ಈ ಸಿನಿಮಾಗೆ ಸಿಂಪಲ್ ಆಗಿ ಹೇಳ್ತೀನಿ. ನನ್ನ ಸಿನಿಮಾದಲ್ಲಿ ಒಬ್ರು ದೆವ್ವ ಬೇಕಿತ್ತು, ದೆವ್ವದ ಕ್ಯಾರೆಕ್ಟರ್ ಮಾಡೋರು. ಈಗ ನೀವು ಕಮಲಾಸ್ ಅಂತ ಯಾವುದೇ ಒಂದು ಸಿನಿಮಾ ನೋಡಿ, ನಮ್ಮ ದಶಾವತಾರಕ್ಕೆ 8 ಅವರ್ ತಗೊಂಡೆ ಮೇಕಪ್ ಅಂತಾರೆ. ಆ ವಿಕ್ರಮ್ ಸಿನಿಮಾ ನೋಡಿ, ಯಾವ್ದು ಐ ಫಿಲಮ್ ನಾನು 13 ಅವರ್ ಮೇಕಪ್ ಮಾಡ್ತಿದ್ದೆ, 7 ಅವರ್ ಶೂಟಿಂಗ್ ಮಾಡ್ತಿದ್ದೆ ಅಂದ್ರು. ಅಲ್ಲಿ ಗೆಟಪ್ ಹಿಂಗಿರೋ ಗೊತ್ತಾ, ವಿಚಿತ್ರವಾಗಿ ಹೌದು. ನಾನು ನಿಖಿತನ್ ಈ ಸಮಯದಲ್ಲಿ ಅಪ್ರಿಷಿಯೇಟ್ ಮಾಡೇ ಮಾಡ್ತೀನಿ. ಶೀಸ್ ಅ ವಂಡರ್ಫುಲ್ ಕಥೆ. ಇವ್ರ ಬಗ್ಗೆ ಯಾರು ಹಂಗೆಲ್ಲ ತಪ್ಪಾಗಿ ಮಾತಾಡಲೇಬೇಡಿ. ಆಕೆ ಏನೇ ಆಗಿರ್ಲಿ, ಬೆಳಗ್ಗೆ ಎದ್ದ ತಕ್ಷಣ ದೇವದ್ ಫಿಲಮ್, ಆ ದೇವದ್ ಪಾತ್ರ ಬೇಕಿತ್ತು. 5 ನಿಮಿಷ ಟುಪುಕ್ಕ ಎದ್ದು ಬಂದಿಟ್ಟು ಬಂದು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ದೇವಕ್ಕೆ ಹೆಂಗ್ ಬೇಕು ಹಂಗೆ ಇದ್ರು. ರಿಯಾಲಿಟಿಗೆ ಹತ್ತಿರವಾಗಿರೋ ಪಾತ್ರಗಳು ಜೀವನದಾಗ ಯಾರು ಕೊಟ್ಟಿಲ್ಲ, ನಾನು ಕೊಟ್ಟಿದ್ದೀನಿ. ಬದುಕಿರೋ ತನಕ ನಾನು ಸತ್ಯ ಹೇಳ್ತಾ ಇದ್ದೀನಿ. ದೇವದ್ ಪಾತ್ರಕ್ಕೆ 5 ಅವರ್ ಮೇಕಪ್ ಇಲ್ಲವೇ ಇಲ್ಲ. ಎದ್ದು ಬಂದು ಕ್ಯಾಮ್ರಾ ಮುಂದೆ ನೋಡಿ ಬಂದು ನಿಂತ್ಕೊಂಡು ನಾನು ಮೆಚ್ಚಿಬಿಟ್ಟೆ. ಡೈರೆಕ್ಟರ್ ಶಾಕ್ ಆಗಿ ಶೇಕ್ ಆಗ್ಬಿಟ್ರು. ನನ್ನ ಕಾಲ್ ಶೀಟ್ ಉಳಿಸಿದ್ದಾರೆ. ಇವ್ರಿಗೆ ಇದಕ್ಕೊಂದು ನಮಸ್ಕಾರ, ಕಾಲ್ಗೆ, ಕೈಗೆ, ತಲೆಗೆ, ಮುಖಕ್ಕೆ. ಯಾಕೆಂದ್ರೆ ಕಾಲ್ ಶೀಟ್ ಜಾಸ್ತಿ ಆಗ್ಬಿಟ್ರೆ ಬಜೆಟ್ ಜಾಸ್ತಿ ಆಗ್ಬಿಡುದು. ದೇವ್ದ್ ಗೆಟಪ್ ಬೇಕಿತ್ತು, ಏನ್ ಮಾಡೋರೆ? ರಿಯಲ್ ದೇವ್ಗಳು ಬೇಕು ಅಂದ್ರೆ ನಾನು ರೆಡಿ ಆಗ್ತೀನಿ ಅಂತ ಹೇಳಿ ಇಲ್ಲ, ಒಳಗೆ ಹೋಗೋರು ಕಾರ್ ಇಟ್ಬಿಟ್ಟು ಪಾಪ 7. ಆಮೇಲೆ ಇನ್ನೊಂದು ಮೆಚ್ಚಬೇಕು, ಇದೆಲ್ಲ ಬಿಟ್ಟು ಒಂದು ಸೀರಿಯಸ್ ಆಗಿರ್ತೀನಿ. 7:30 ಸರಿ 7:30 ಶೂಟ್ ಅಂದ್ರೆ ವಿತ್ 7:30 ಉಪ್ಪಿಸ ರೆಸಾರ್ಟ್ ಹತ್ರ ದೂರದ ಲೊಕೇಶನ್. 7:30 ಟೈಮ್ ಎಲ್ಲ ಸೆನ್ಸ್ ಎಲ್ಲ ಇದೆ, ಕಾಮನ್ ಸೆನ್ಸ್, ಟೈಮ್ ಸೆನ್ಸ್ ಎಲ್ಲ ಇದೆ. ಸೊ ಒಳ್ಳೆ ಇದು ಸಖತ್ ಆಕ್ಟಿಂಗ್ ಮಾಡ್ತಾ ಕಣಮ್ಮ, ಕಲಾವಿದ ಕಣಮ್ಮ. ಸೊ ಇದಿಷ್ಟ ಆಯ್ತು ದೇವ್ರ ಪಾತ್ರಕ್ಕೆ ಅಂತ ಹೇಳಿದಾಗ ನೋಡಿ, ಈಗ ಭಿಕ್ಷಕನ ಪಾತ್ರ ಅಂದ್ರೆ ನೀವ್ ಯಾರು ತಗೋತೀರಾ? ಯಾಕೆ? ಅದೇ ದೇವ್ರ ಪಾತ್ರ ನಾನು ಇವ್ರನ್ನ ತಗೊಂಡೆ. ಯಾಕೆ? ಅವ್ರ ಆ ಪಾತ್ರಕ್ಕೆ ಸೂಟ್ ಆಯ್ತಾರೆ. ದೇವ್ರ ಪಾತ್ರಕ್ಕೆ ಇವ್ರನ್ನ ಹಾಕೊಂಡೆ, ಅವ್ರು ಸೂಟ್ ಆಯ್ತು. ದೇವ್ರ ಪಾತ್ರಕ್ಕೆ ಬೇಕಾಯ್ತು. ನಿಜವಾದ ದೆವ್ವ ಬಂದ್ರೆ ಹಿಂಗ್ ಆಡ್ತಾರ. ಒಂದು ಚೂರು ದೆವ್ವಗಳು ಆಕ್ಚುಲಿ ನಿಮ್ಗೆ ಇದು ಹೇಳಕ್ ಬರುತ್ತೆ. ಓ ಮೈ ಗಾಡ್, ಇರಿ ಇವತ್ತು ಹೇಳ್ತೀನಿ ನಿಮ್ಗೆ. ಆನ್ಲೈನ್ ಕ್ಲಾಸಸ್ ಇದೆಲ್ಲ ಮಾಡ್ತಾರೆ ಗೊತ್ತಾ? ಇವ್ರು ದೇವ್ದ ಪಾತ್ರ ನೋಡಕ್ಕೆ ಉಪ್ಪಿಸ ರೆಸಾರ್ಟ್ ಹತ್ರ ದೇವ್ಗಳು ಬಂದು ರಾತ್ರಿ ಹೊತ್ತು ಕುತ್ಕೊಂಡು ಕೋಚಿಂಗ್ ತಗೋದು. ಓ ನಾನು ಹಿಂಗ್ ಆಡಬೇಕು ಅಂತ ಪ್ರಾಕ್ಟೀಸ್ ತಗೋತಾ ಇದ್ರು. ಅವರು ಬಂದು ಅಂದ್ರೆ ಇವ್ರು ಈಗ ನಿಮ್ಗೆ ಇದಿದೆ, ಇದು ಹೇಳದೆ ಮರ್ತ್ಬಿಟ್ಟೆ. ಅಣ್ಣವ್ರ ಬಗ್ಗೆ ಒಂದು ಮಾತಿದೆ ಗೊತ್ತಾ ನಿಮ್ಗಿದು? ಭಕ್ತ ಪ್ರಹ್ಲಾದ ಸಿನಿಮಾ ಇದೆಯಲ್ಲ, ತೆಲುಗಿನ NTR ಹೇಳ್ತಿದ್ರಂತೆ ಅಣ್ಣವ್ರಿಗೆ, ಇದು ಸಿನಿಮಾ ಕನ್ನಡ ತೆಲುಗು ಹಂಗಲ್ಲ ತೆಲುಗು NTR ಅವರು ಮಾಡ್ಬೇಕಾರೆ ಫಸ್ಟ್ ಅಣ್ಣವ್ರು ಮಾಡ್ಲಿ, ಅಣ್ಣವ್ರು ಮಾಡಿದ್ರೆ ಆ ಸಿನಿಮಾಗೆ ಜೀವ ತುಂಬ್ತಾರೆ, ಅದನ್ನ ನಾನು ನೋಡಿ ಮಾಡ್ತೀನಿ ಅಂತ NTR ಅವರು. ಇದು ಸತ್ಯ, ಇದು ಪೌರಾಣಿಕ ಪಾತ್ರ. NTR ಕೂಡ ಶ್ರೇಷ್ಠರು, ಅಣ್ಣವರು ಶ್ರೇಷ್ಠರೇ. ಅಣ್ಣವ್ರು ನಂಬರ್ 1 ಮಾಡ್ತಿದ್ರಲ್ಲ, ಅದನ್ನ NTR ಸಿನಿಮಾ ನೋಡಿ ಮಾಡ್ತಿದ್ರು. ಇದು ಸತ್ಯ.